ಸಮಸ್ತ ನಾಡಿನ ಜನತೆಗೆ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೊಪ್ಪಳದ DC ಏನಾದಾರಲ್ಲ ನಳಿನ್ ಅತುಲ್ ಅವರು ಒಂದು ಎಲ್ಲಾ ಇಲಾಖಾ ಅಧಿಕಾರಿಗಳಿಗೆ ಒಂದು ಸಂದೇಶ ಏನು ರವಾನೆ ಮಾಡ್ಯಾರಪ್ಪ ಅಂತಂದ್ರೆ, ಈ ಸರ್ತಿಯ ಕನಕದಾಸ ಜಯಂತಿ ಅದ್ಧೂರಿಯಿಂದ ಆಗ್ಬೇಕು ಅನ್ನೋ ಕರೆ ಕೊಟ್ಟಾರ. ಜೊತೆಗೆ ಕೊಪ್ಪಳ ಸ್ಥಳೀಯ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ಕನಕ ಜಯಂತಿ ಈ ಸಾರಿ ಅದ್ಧೂರಿಯಿಂದ ಆಗಬೇಕು, ಯಾವುದೂ ಕಡಿಮೆ ಆಗಬಾರದು, ಎಲ್ಲ ರಸ್ತೆಗಳ ಕಂಬಗಳಿಗೆ ಹೂವಿನ ಅಲಂಕಾರ ಮತ್ತೆ ಎಲ್ಲ ರೀತಿಯಿಂದ ಅಲಂಕಾರ ಆಗಬೇಕು, ಯಾವುದೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಸಂದೇಶನ ಅವರು ಕೊಟ್ಬಿಟ್ಟಾರ. ಮುಖ್ಯ ರಸ್ತೆಗಳಿಗೆ ಏನದಾವಲ್ಲ ಕಂಬಗಳು, ಅವಕ್ಕೆಲ್ಲದಕ್ಕೂ ಸಿಂಗಾರ ಮಾಡ್ರಿ, ಈ ಸಾರಿ ಕನಕ ಜಯಂತಿ ಅದ್ಧೂರಿ ಆಗಲಿ ಅನ್ನೋ ಒಂದು ವಿಚಾರನು ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಅವರು ಸೂಚಿಸ್ಯಾರ. ಅದೇ ರೀತಿ ಯಾರು ಈ ಕನಕದಾಸರು, ದಾಸ ಶ್ರೇಷ್ಠ ಅಂತೀವಲ್ಲ, ಯಾರು ಈ ಕನಕದಾಸರು? ಕನಕದಾಸರ ಪೂರ್ವಾಶ್ರಮದ ಹೆಸರು ತಿಮ್ಮಪ್ಪ ನಾಯಕ್. ನಾಯಕ್ ಅಂದ್ರೆ ಜಾತಿಗೆ ಜೋಡಣೆ ಮಾಡೋ ಕೆಲಸ ಇಲ್ಲಿ ಆಗಬಹುದು. ಆದ್ರೆ ಅವರು ನಾಯಕರು ಹೆಂಗ ಆದ್ರು ಅಂತಂದ್ರೆ, ಅವರು ಜಮೀನ್ದಾರ ವಂಶಸ್ಥರು. ಅವರು ಅಂದ್ರೆ ರಾಜರು ಅಂತೀವಲ್ಲ, ಅವ್ರಿಗೆ ಯಾವುದೇ ರೀತಿಯಿಂದ ಹಣಕಾಸಿನ ತೊಂದರೆ ಇರಲಿಲ್ಲ, ಯಾವುದೂ ಅವರಿಗೆ ಸಮಸ್ಯೆ ಅನ್ನೋದು ಇರಲಿಲ್ಲ. ಹಿಂಗಾಗಿ ಜಮೀನ್ದಾರ್ ವಂಶರು ಗೌಡ್ರ ಥರ ಇದ್ದಿದ್ದಕ್ಕೆ ಅವ್ರಿಗೆ ನಾಯಕ ಅಂಥೇಳಿ ಹೆಸರು ಬಂದಿತ್ತು. ಅದೇ ಥರ ಅವ್ರಿಗೆ ತಿಮ್ಮಪ್ಪ ಅಂಥೇಳಿ ತಂದೆ ತಾಯಿಗಳು ಇಟ್ಟಿರೋ ಹೆಸರು ಜೊತೆಗೆ ತಿಮ್ಮಪ್ಪ ನಾಯಕ ಅನ್ನೋದನ್ನ ಅವ್ರು ಜಮೀನ್ದಾರ್ ಆಗಿದ್ದಕ್ಕೆ ಮುಂದೆ ನಾಯಕ ಅಂಥೇಳಿ ಬಂತು. ಒಬ್ಬ ವ್ಯಕ್ತಿ ಹತ್ರ ಏನು ಇಲ್ಲದೆ ಇದ್ದಾಗ ಆಸೆ ಪಡೋದು ಸಹಜ. ಆದರೆ ತಿಮ್ಮಪ್ಪ ನಾಯಕರ ಹತ್ರ ಎಲ್ಲ ಇದ್ದು ದಾಸ ಶ್ರೇಷ್ಠ ಅಂತ ಅವರು ಯಾಕೆ ಆದ್ರು ಅಂತಂದ್ರೆ, ಅವರು ಎಲ್ಲವನ್ನೂ ತ್ಯಾಗ ಮಾಡಿದ್ರು. ತಮ್ಮ ಜೀವನದೊಳಗೆ ಬಂದಿರೋ ಎಲ್ಲ ಭೋಗಗಳನ್ನ ತ್ಯಾಗ ಮಾಡಿ ಅವರು ದಾಸ ಶ್ರೇಷ್ಠ ಆದರು. ತಮ್ಮ ತತ್ವದೊಳಗ ಅದೇ ಸಿದ್ಧಾಂತನ ಅವರು ಅಳವಡಿಸ್ಕೊಂಡ್ರು. ಅವರು ಆ ಸಿದ್ಧಾಂತನ ಅಳವಡಿಸ್ಕೊಳಕ್ ಅಲ್ದನ ತಮ್ಮ ತತ್ವದೊಳಗ ಜನರಿಗೆ ಅದೇ ಸಂದೇಶ ಕೊಡಕ ಪ್ರಯತ್ನ ಪಟ್ರು. ಉದಾಹರಣೆ ಹೇಳ್ಬೇಕಂದ್ರೆ, ಕುಲ ಎಂದು ಹೊಡೆದಾಡಬೇಡಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ. ಇದು ಸುಮ್ಮನೆ ಒಂದು ಸಣ್ಣ ವಾಕ್ಯ. ಇದರ ಹಿಂದೆ ಅಗಾಧ ಶಕ್ತಿ ಇರ್ತೈತಿ. ವಿವರ್ಸಕ್ ಆಗದೆ ಇರುವಷ್ಟು ಅರ್ಥ ಇದ್ರೊಳಗ ಸೇರ್ಕೊಂಡಿರ್ತೈತಿ. ಕುಲ ಎಂದು ಬಡಿದಾಡಬೇಡಿ ಅಂದ್ರೆ, ಆಗಲೇ ನಾನು ಹೇಳಿದ್ನಲ್ಲ ನಿಮಗ, ನಾಯಕ ಅಂದುಕೊಳ್ಳೆ ಒಂದು ಜಾತಿಗೆ ಸೀಮಿತ ಮಾಡ್ತಾರಂತ ಹೇಳಿದ್ನಲ್ಲ, ಆ ಥರ ಕುಲ ಅನ್ನೋದು, ಜಾತಿ ಅನ್ನೋದು ಯಾರು ಬಡ್ದಾಡಕ ಹೋಗ್ಬ್ಯಾಡ್ರಿ. ಯಾಕಂದ್ರ ನಿಮ್ಮ ಕುಲ ಏನಾದರೂ ನೀವು ಬಲ್ಲಿರ, ಕಂಡೀರ ಅಂದ್ರ ಆಕ್ಚುಲ್ ಆಗಿ ಒಳಗಡೆ ನಾವು ಇಳಿದಾಗ ನಮ್ಮ ಕುಲ ಯಾವುದು ಅಂತ ನಮಗೂ ಸಹ ಗೊತ್ತಾಗಲ್ಲ. ಈಗ ನಾನು ಯಾವ ಜನಾಂಗದೊಳಗೆ ಹುಟ್ಟಿನ ಅನ್ನೋದು ಸದ್ಯದ ಮಟ್ಟಿಗೆ ಅದು ಪ್ರಶ್ನೆ ಇದ್ರೂ, ಆದರೆ ಮೂಲ ಅಂತ ನಾವು ಹೋದಾಗ, ಬೇರು ಸಮೇತ ನಾವು ನೋಡ್ಕೊಂಡಾಗ ನಮ್ಮ ಕುಲ ಯಾವುದು, ಈ ಪ್ರಶ್ನೆಯನ್ನ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಕೇಳ್ಕೊಂಡಾಗ ಅದರದ್ದು ಒಂದು ಸಂದೇಶ ನಮಗೆ ಸಿಗುತ್ತೆ. ಇಂಥ ಶ್ರೇಷ್ಠ ಸಂತ ಕನಕದಾಸರು. ಆಮೇಲೆ ಅವರು ದಾಸ ಶ್ರೇಷ್ಠ ಆದರು. ದಾಸ ಪದಗಳನ್ನು, ದಾಸ ತತ್ವಗಳನ್ನು ಅಳವಡಿಸ್ಕೊಂತ ಸಮಾಜಕ್ಕೆ ಸಂದೇಶ ಕೊಟ್ಕೊಂತ ಕನಕದಾಸರು ಆದರು. ಈ ಕನಕದಾಸ ಅಂದರೆ ಏನು? ಕನಕ ಅಂದ್ರೆ ಸಹಜವಾಗಿ ಎಲ್ರಿಗೂ ಗೊತ್ತು, ಸುವರ್ಣ, ಬಂಗಾರ ಅಂಥೇಳಿ. ದಾಸ ಅಂತಂದ್ರೆ ಸರೆಂಡರಿಂಗ್ ನೇಚರ್. ಅಂದ್ರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಏನು ಬಸವಣ್ಣವ್ರು ಹೇಳ್ಯಾರಲ್ಲ, ಆ ಒಂದು ತತ್ವದೊಳಗೆ ಬರುವಂಥದ್ದು. ಬಸವಣ್ಣವರು 12ನೇ ಶತಮಾನದವ್ರು ಆಗಿದ್ರಂದ್ರೆ, ಕನಕದಾಸರು 15ನೇ ಶತಮಾನದವರು. 1509 ಇವ್ರೇನು ಹುಟ್ಟಿರ್ತಾರಲ್ಲ, ಸರಿ ಸುಮಾರು 96 ವರ್ಷ ಬಹುಶಃ ಏನೋ ಬದುಕಿರೋ ಉದಾಹರಣೆ ಐತಿ ಕನಕದಾಸರು. ದಾಸ ಅಂತಂದ್ರೆ ಸರೆಂಡರಿಂಗ್ ನೇಚರ್, ಅಂದ್ರೆ ತಗ್ಗಿ ನಡೆಯುವವನು, ಅದಕ್ಕೆ ದಾಸ ಅಂತಾರ. ಬೇರೆ ಥರದ್ದು ದಾಸ ಇರಬಹುದು, ಆದ್ರೆ ಆ ವ್ಯಾಖ್ಯಾನ ಇಲ್ಲೇ ಸಲ್ಲಂಗಿಲ್ಲ. ದಾಸ ಅಂತಂದ್ರೆ ಸರೆಂಡರಿಂಗ್ ನೇಚರ್, ತಗ್ಗಿ ನಡೆಯುವವನು, ಬಗ್ಗಿ ಬರುವವನು ಅಂತ. ಸುವರ್ಣ ಕನಕ ಅಂತಂದ್ರೆ 24 ಕ್ಯಾರೆಟ್ ಪ್ಯೂರಿಟಿ ತೋರ್ಸತ್ತದು, ಕ್ವಾಲಿಟಿ ತೋರ್ಸತ್ತದು. ಸೊ ನಾನು ಏನು ತಗ್ಗಾಕತ್ತೀನಲ್ಲ, ಅದು ನನ್ನ ಸ್ವಯಂ ಪ್ರೇರಿತವಾಗಿ ನನ್ನ ಮನಸಾರೆ ನಾ ತಗ್ಗಾಕತ್ತೀನಿ ಅನ್ನೋದನ್ನ ಹೇಳೋದೇ
ಕನಕದಾಸ ಅನ್ನೋ ಒಂದು ಅದಕ್ಕೆ ವ್ಯಾಖ್ಯಾನಿಸಬಹುದು. ಇಂಥ ದಾಸ ಶ್ರೇಷ್ಠ ಸಂತನ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ಇದು ತಿಮ್ಮಪ್ಪ ನಾಯಕ್ ಅವರ ಒಂದು ಹಿನ್ನೆಲೆ ಆತಂದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಕೊಪ್ಪಳ DC ಅವರಾಗ್ಬೋದು ಅಥವಾ ಕೊಪ್ಪಳದ ಸ್ಥಳೀಯ ಶಾಸಕರು ಏನು ರಾಘವೇಂದ್ರ ಹಿಟ್ನಾಳ್ ಅವ್ರು ಅದರಲ್ಲ, ಅವ್ರು ಏನು ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಏನು ಸಂದೇಶ ಕೊಟ್ರಲ್ಲ, ಈ ಸಾರಿ ಕನಕ ಜಯಂತಿ ಅದ್ಧೂರಿಯಿಂದ ಆಗಬೇಕು ಅಂತ ಹೇಳಿ. ಎಸ್, ಆಬ್ಸಲ್ಯೂಟ್ಲಿ. ಇಂಥ ವ್ಯಕ್ತಿಗಳು ಐಡಿಯಲ್ ಆಗಿ ಕೆಲಸ ಮಾಡ್ತಾರ. ಕನಕದಾಸ ಶ್ರೇಷ್ಠ ದಾಸರಂಥವ್ರು ಐಡಿಯಲ್ ಆಗಿ ಕೆಲಸ ಮಾಡ್ತಾರ. ಅಂದ್ರೆ ನಮ್ಮ ಮನಸ್ಸೊಳಗೆ ಅವ್ರು ಇಳಿತ ಅಜರಾಮರಾಗಿರ್ತಾರ. ಒಬ್ಬ ವ್ಯಕ್ತಿ ಅಜರಾಮರ ಆಗ್ಬೇಕಾದ್ರೆ ಆ ವ್ಯಕ್ತಿಯ ಕೊಡುಗೆ ಸಮಾಜಕ್ಕೆ ಸಾಕಷ್ಟು ಇರ್ತೈತಿ. ಹಿಂಗಾಗಿ ಆ ವ್ಯಕ್ತಿಗಳು ಅಜರಾಮರಾಗ್ತಾರ. ಈ ದೃಷ್ಟಿಕೋನದೊಳಗ ಏನು ಹಾಲುಮತ ಸಮಾಜದವರು ಕನಕ ಜಯಂತಿನ ಏನು ಆಚರಿಸಕತ್ತಾರಲ್ಲ, ಈ ಸಾರಿ ಅದ್ದೂರಿಯಾಗಿ ರಾಜ್ಯಾದ್ಯಂತ ಹೇಳಕತ್ತೀನಿ. ಆದ್ರೆ ವಿಶೇಷವಾಗಿ ನಾನು ಕೊಪ್ಪಳ ಜಿಲ್ಲೆದು ಮಾತ್ರ ಮಾತಾಡಿದೆ. ಎಲ್ಲ ಕರೆಕ್ಟ್. ಆದರೆ ಇದೇ ಹಾಲುಮತ ಸಮಾಜಕ್ಕೆ ನಾನು ಒಂದು ಸಣ್ಣ ಸಂದೇಶ ಕೊಡಕ್ಕೆ ಪ್ರಯತ್ನ ಮಾಡಾಕತ್ತೀನಿ. ಆ ಸಂದೇಶನ ನೀವು ತಗೊಳ್ಬೇಕು, ಅಪ್ಕೋಬೇಕು ಅಂತ ಅಲ್ಲ, ಹೇಳಬೇಕಾಗಿರೋದು ನನಗೆ ಎಲ್ಲೋ ಅನ್ನಿಸ್ತು, ಹೇಳೋಣ ಅಂತ ಅನ್ನಿಸ್ತು. ತಗೊಳ್ಳೋದು ಮತ್ತು ಬಿಡೋದು ಅದು ನಿಮ್ಮ ಸ್ವಂತಿಕೆ. ಏನು ಈ ದಾಸ ಶ್ರೇಷ್ಠ ಅಂತೀವಿ ನಾವು, ಏನು ಸಂತ ಅಂತೀವಿ, ಏನು ಈ ಕನಕದಾಸರು ಯಾವ ಮಟ್ಟಕ್ಕೆ ತಮ್ಮ ಒಂದು ತತ್ವ ಸಿದ್ಧಾಂತಗಳನ್ನು ಅವ್ರು ಅಳವಡಿಸಿಕೊಂಡಿದ್ರು, ಸಮಾಜಕ್ಕೆ ಕೊಟ್ಕೊಂತ ಹೋದರಲ್ಲ, ಇಂಥ ದಾಸ ಶ್ರೇಷ್ಠರ ಜಯಂತಿಗಳು ಕೇವಲ ಹಾಲು ಮತ ಸಮಾಜಕ್ಕೆ ಸೀಮಿತಗೊಳ್ಳಾರ್ದನ ಎಲ್ಲ ಜನಾಂಗದವ್ರನ್ನ ನೀವು ಗಣನೆಗೆ ತಗೊಂಡ್ರಂದ್ರ ಬಹುಶಃ ಈ ಸಾರಿ ಅಂತೂ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು 18 ನವೆಂಬರ್ 2024. ಇದರ ಸವಿ ನೆನಪಿನ ಸಲುವಾಗಿ ಮಾತ್ರ ನಾನು ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡಾಕತ್ತೀನಿ ಕನಕದಾಸರಿಗೆ. ಆದರೆ ಮುಂದಿನ ಸರಿ ಆದರೂ ಇದನ್ನ ನಿಮಗೆ ಕಾರ್ಯರೂಪಕ್ಕೆ ತರಕ ಬಹುಶಃ ಸಾಧ್ಯ ಆಗ್ಬೋದು ಅಂತ ಅನ್ಕೊಂಡಿನಿ. ಏನು ಇವರು ಕನಕದಾಸರದರಲ್ಲ, ಯಾವುದೇ ಒಂದು ವ್ಯಕ್ತಿ, ಪಂಥ, ಜಾತಿ, ಸಮಾಜಕ್ಕೆ ಸೀಮಿತ ಆಗದೇನೆ ಎಲ್ಲ ಜಾತಿ ಪಂಥ ಸಮಾಜಕ್ಕೂ ಇವರು ಸಮನಾಗಿ ಸಂದೇಶ ಹಂಚಾರ. ಅಂತ ಒಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿನ ಏನು ಹಾಲು ಮತ ಸಮಾಜದವರು ಆಚರಣೆ ಮಾಡ್ತಿರಲ್ಲ, ಇದು ಸಂತೋಷದ ವಿಚಾರ ಇದ್ರೂ ಬರೋ ಮುಂದಿನ ದಿನಮಾನದೊಳಗೆ ಎಲ್ಲ ಸಮುದಾಯದವ್ರನ್ನ ನೀವು ಪರಿಗಣಿಸಿದ್ರಂದ್ರೆ ನಿಮ್ಮ ಮನಸ್ಸು ಇನ್ನೂ ಮೃದು ಆಗುತ್ತಾ, ಸಹಿಷ್ಣುತೆ ಜಾಸ್ತಿ ಬರ್ತೈತಿ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ನಾವು ಕನಕದಾಸ ಜಯಂತಿನ ಆಚರಿಸಿದ್ವಿ. ನೀವು ಬೇರೆ ಸಮುದಾಯದವ್ರನ್ನ ನೀವು ಪರಿಗಣಿಸಿದ್ರಂದ್ರೆ ಬೇರೆ ಸಮುದಾಯದ ಐಡಿಯಲ್ ವ್ಯಕ್ತಿಗಳು ಇರ್ತಾರ. ವಾಲ್ಮೀಕಿ ಜಯಂತಿ ಇರ್ಬೋದು, ಈ ಥರ ಸುಮಾರು ಜಯಂತಿಗಳು ಬಂದಾಗ ನಮಗೆ ಈ ಸಮುದಾಯದವರು ನಮಗೆ ಪರಿಗಣಿಸ್ಯಾರಂದ್ಮೇಲೆ ನಾವು ಕೂಡ ಎಲ್ಲ ಸಮಾಜನ ಪರಿಗಣಿಸಿ ಎಲ್ರಿಗೂ ಕರೆದು ಎಲ್ಲ ರೀತಿಯಿಂದ ನಾವು ಜಯಂತಿ ಆಚರಿಸೋಣ ಅನ್ನೋದು ಎಲ್ಲ ಸಮುದಾಯ ಪಂಥದವರಿಗೆ ಬರ್ತೈತಿ. ಒಂದು ಸಾರ್ತಿ ಫಸ್ಟ್ ಸ್ಟೆಪ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಈ ಫಸ್ಟ್ ಸ್ಟೆಪ್ ತಗೊಳಕ ಬಹಳ ಮಂದಿಗೆ ಸಮಸ್ಯೆ ಆಗ್ತೈತಿ. ಒಂದ್ ಸಾರಿ ಅಕಸ್ಮಾತ್ ಒಂದು ಸ್ಟೆಪ್ ನೀವು ಒಂದು ಸಾರಿ ದೃಢವಾಗಿ ತಗೊಂಡ್ರಿ, ಒಂದು ಹೆಜ್ಜೆನ ಮುಂದೆ ಇಟ್ರಿಯಪ್ಪ ಅಂತಂದ್ರೆ ಮುಂದಿನ ಹೆಜ್ಜೆಗೆ ನೀವು ಕಾಲ್ ಆಟೋಮೆಟಿಕ್ ಜಕ್ಕೊಂಡು ಹೋಗ್ತೈತಿ. ಅದರಂಗನ ಏನು ದಾಸಶ್ರೇಷ್ಠ ಕನಕದಾಸರ ಜಯಂತಿ ಏನು ಆಚರಣೆ ಆಗಾಕತೈತಿ ಈ ವರ್ಷ ವಿಜೃಂಭಣೆಯಿಂದ ಆಗಲಿ. ಮುಂದಿನ ವರ್ಷನೂ ಎಲ್ಲ ಸಮುದಾಯದವ್ರನ್ನ ನೀವು ಪರಿಗಣಿಸಿದ್ರಂದ್ರೆ ಮುಂದೆ ಎಲ್ಲ ಸಮುದಾಯದವರು ಎಲ್ಲ ಸಮುದಾಯಕ್ಕೂ ಪರಿಗಣಿಸೋದ್ರಿಂದ ಇಂಥ ಶ್ರೇಷ್ಠ ವ್ಯಕ್ತಿಗಳ ನಾವು ಅವರ ತತ್ವ ಸಿದ್ಧಾಂತಗಳನ್ನು ಜೀವಂತವಾಗಿ ಇಟ್ಟಿರೋ ಒಂದು ಶ್ರೇಯಸ್ಸು ನಮಗೆ ಬರ್ತೈತಿ. ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದೊಳಗೆ ಅಳವಡಿಸೋದ್ರಿಂದ ನಾವು ನಿಜವಾದ ಮನುಷ್ಯರಾಗಿ ಬಾಳೋಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಎಲ್ಲ ಜನತೆಗೂ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್.